ಅಧ್ಯಾಯ 7. ಗೋಡೆಯನ್ನು ಕಟ್ಟಿ ತೀರಿಸಿದ ನಂತರ ನಾನು ಕದಗಳನ್ನು ಹಚ್ಚಿಸಿದೆನು. ದ್ವಾರಪಾಲಕರು, ಗಾಯಕರು, ಲೇವಿಯರು ನೇಮಿಸಲ್ಪಟ್ಟರು. ಆಮೇಲೆ ನನ್ನ ತಮ್ಮನಾದ ಹಾನಾನಿಗೂ, ಬಲು ನಂಬಿಗಸ್ತನೂ ದೇವರಲ್ಲಿ ವಿಶೇಷ ಭಯಭಕ್ತಿಯುಳ್ಳವನೂ ದುರ್ಗಾಧಿಕಾರಿಯೂ ಆದ ಹನನ್ಯನಿಗೂ ಯೆರೂಸಲೇಮಿನ ಮೇಲ್ವಿಚಾರಣೆಯನ್ನು ಒಪ್ಪಿಸಿ, ಅವರಿಗೆ ಬಿಸಿಲು ಬಲಿಯುವುದಕ್ಕಿಂತ ಮೊದಲು ಯೆರೂಸಲೇಮಿನ ಬಾಗಲುಗಳನ್ನು ತೆರೆಯಬಾರದು, ಕಾವಲುಗಾರರು ಇನ್ನೂ ಇರುವಷ್ಟರಲ್ಲೇ ಕದಗಳನ್ನು ಮುಚ್ಚಿ ಭದ್ರಪಡಿಸಬೇಕು. ಇದಲ್ಲದೆ ಯೆರೂಸಲೇಮಿನ ನಿವಾಸಿಗಳೊಳಗೆ ಕಾವಲುಗಾರರನ್ನು ಗೊತ್ತು ಮಾಡಿರಿ. ಅವರಲ್ಲಿ ಪ್ರತಿಯೊಬ್ಬನನ್ನು ಅವನವನ ಮನೆಯ ಎದುರಿನಲ್ಲಿ ಕಾವಲಿರುವಂತೆ ನೇಮಿಸಬೇಕು ಎಂದು ಆಜ್ಞಾಪಿಸಿದೆನು. ಪಟ್ಟಣವು ಎಲ್ಲ ಕಡೆಗಳಲ್ಲಿ ವಿಸ್ತಾರವಾಗಿದ್ದರೂ ಅದರೊಳಗೆ ಬಹು ಸ್ವಲ್ಪ ಜನರಿದ್ದರು. ಮನೆಗಳನ್ನು ಇನ್ನೂ ಕಟ್ಟಿರಲಿಲ್ಲ. ಹೀಗಿರಲಾಗಿ ನಾನು ನನ್ನ ದೇವರ ಪ್ರೇರಣೆಯಿಂದ ಶ್ರೀಮಂತರನ್ನು, ಅಧಿಕಾರಿಗಳನ್ನು, ಸಾಧಾರಣ ಜನರನ್ನು ಕಾನೇಷ್ಮಾರಿಗೋಸ್ಕರ ಕೂಡಿಸಿದೆನು. ಆಗ ಯೆರೂಸಲೇಮಿಗೆ ಮೊದಲು ಬಂದವರ ಹೆಸರುಗಳ ಪಟ್ಟಿಯು ನನಗೆ ಸಿಕ್ಕಿತು. ಅದರಲ್ಲಿ ಬರೆದಿದ್ದೇನೆಂದರೆ, ಸೆರೆಯಿಂದ ತಿರುಗಿ ಬಂದ ಯೆಹೂದ ಸಂಸ್ಥಾನದವರ ಕಾನೇಷ್ಮಾರಿ, ಬಾಬೇಲಿನ ಅರಸನಾದ ನೆಬೂಕದ್ನೆಚ್ಚರನಿಂದ ಸೆರೆ ಒಯ್ಯಲ್ಪಟ್ಟವರಲ್ಲಿ ಯೆರೂಸಲೇಮಿಗೂ ಯೆಹೂದ ಪ್ರಾಂತದ ಸ್ವಂತ ಪಟ್ಟಣಗಳಿಗೂ ಜೆರುಬ್ಬಾಬೆಲ್, ಯೇಷುವ, ನೆಹೆಮೀಯ, ಅಜರ್ಯ, ರಗಮ್ಯ, ನಹಮಾನಿ, ಮೊರ್ದೆಕೈ, ಬಿಲ್ಷಾನ್, ಮಿಷ್ಪೆರೆತ್, ಬಿಗ್ವೈ, ನೆಹೂಮ್, ಬಾಣ ಎಂಬ ನಾಯಕರೊಡನೆ ತಿರುಗಿ ಬಂದವರು ಯಾರೆಂದರೆ, ಪರೋಷಿನವರು 2172, ಶೆಫಾಟ್ಯನವರು 372, ಅರಹನವರು 652, ಪಹಾತ್ ಮೋವಾಬಿನವರಾದ ಯೇಷುವ ಮತ್ತು ಯೋವಾಬ್ ಸಂತಾನದವರು 2818, ಏಲಾಮಿನವರು 1254, ಜತ್ತೂವಿನವರು 845, ಜಕ್ಕೈಯವರು 760, ಬಿನ್ನೂಯವರು 648, ಬೇಬೈಯವರು 628, ಅಜ್ಗಾದಿನವರು 2322, ಅದೋನೀಕಾಮಿನವರು 667, ಬಿಗ್ವೈಯವರು 2067, ಅದೀನನವರು 655, ಅಟೇರಿನವರಾದ ಹಿಜ್ಕೀಯನ ಸಂತಾನದವರು 98, ಆಶೂಮಿನವರು 328, ಬೇಚೈಯವರು 324, ಆರೀಫಿನವರು 112, ಗಿಬ್ಯೋನಿನವರು 95, ಬೆತ್ಲೆಹೇಮ್ ನೆಟೋಫಾ ಊರುಗಳವರು 188, ಆನಾತೋತ್ ಊರಿನವರು 128, ಬೆತ್ಮಾಜ್ಬೇತಿನವರು 42, ಕಿರ್ಯಾತ್ಯಾರೀಮ್, ಕೆಫೀರ, ಬೇರೋತ್ ಊರುಗಳವರು 743, ರಾಮ, ಗೇಬ ಊರುಗಳವರು 621, ಮಿಕ್ಮಾಸಿನವರು 122, ಬೇತೇಲ್, ಆಯಿ ಎಂಬ ಊರುಗಳವರು 123, ಎರಡನೆಯ ನೆಬೋವಿನವರು 52, ಎರಡನೆಯ ಏಲಾಮಿನವರು 1254, ಆರೀಮಿನವರು 320, ಎರಿಕೋವಿನವರು 345, ಲೋದ್, ಹಾದೀದ್, ಓನೋ ಎಂಬ ಊರುಗಳವರು 721, ಸೆನಾಹನವರು 3930. ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿ ವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸ್ತಿದ್ದೇವೆ. ಬನ್ನಿರಿ, ನಾವು ದೇವರ ವಾಕ್ಯವನ್ನು ಒಟ್ಟಾಗಿ ಅಧ್ಯಯನ ಮಾಡಿಕೊಳ್ಳೋಣ್ರಿ. ದೇವರ ವಾಕ್ಯವನ್ನು ನಾವು ಯಾಕೆ ಅಧ್ಯಯನ ಮಾಡಿಕೊಳ್ಳಬೇಕು ಎಂಬುದಕ್ಕೆ ಒಂದು ಕಾರಣ ಕೊಟ್ಟು ನಾವು ಓದಿಕೊಳ್ಳುವಂಥದ್ದು ಒಳ್ಳೆಯದೆಂಬುದಾಗಿ ನನಗೆ ಅನಿಸ್ತದೆ. ದೇವರ ವಾಕ್ಯವನ್ನು ದಿನಾಲೂ ನಾವು ಯಾಕೆ ಅಧ್ಯಯನ ಮಾಡಬೇಕು, ಅದರಿಂದ ಏನು ಪ್ರಯೋಜನ ಎಂಬುದಕ್ಕೆ ಒಂದು ವಾಕ್ಯ ಓದ್ತೇನೆ. ಕೀರ್ತನೆಯಲ್ಲಿ 19ನೇ ಅಧ್ಯಾಯ 10ನೇ ವಚನ. ದೇವರ ವಾಕ್ಯ ಬಂಗಾರಕ್ಕಿಂತಲೂ, Psalm 19 verse 10,
ಬಂಗಾರಕ್ಕಿಂತಲೂ ಅಪರಂಜಿ ರಾಶಿಗಿಂತಲೂ ಅಪೇಕ್ಷಿಸತಕ್ಕದ್ದು. ಬಂಗಾರಗಿಂತಲೂ ಅದನ್ನು ಅಪೇಕ್ಷಿಸಬೇಕು. ಯಾರಾದರೂ ಒಬ್ಬರು ಪ್ರತಿದಿನ ಬಂಗಾರ ಕೊಟ್ಟರೆ ಬೇಡ ಅನ್ನಲ್ಲ ಹೆಚ್ಚಿನ ಅಂಶ ಜನರು. ಒಂದು ವೇಳೆ ಸಂದೇಹ ಬರ್ಬೋದು, ನಿಜವಾಗಿ ಬಂಗಾರ ಏನೋ ಅಂತ ಹೇಳ್ಬಿಟ್ಟು. ಅವು ಅಂದರೆ ದೇವರ ವಾಕ್ಯ ಜೇನಿಗಿಂತಲೂ ಶೋಧಿಸಿದ ಜೇನುತುಪ್ಪಕ್ಕಿಂತಲೂ ಸಿಹಿಯಾಗಿವೆ. ಜೇನು ಒಳ್ಳೆಯದಂತೆ ಆರೋಗ್ಯಕ್ಕೆ. ಹಾಗಾದರೆ ಬಂಗಾರ ಭೌತಿಕತ್ವಕ್ಕೆ ಒಳ್ಳೆಯದಾಗಿದ್ದರೆ ಜೇನು ಆರೋಗ್ಯಕ್ಕೆ ಒಳ್ಳೆಯದು. ಹಾಗಾದರೆ ಈ ಎರಡೂ ಲಭ್ಯ ದೇವರ ವಾಕ್ಯದಲ್ಲಿ, ಭೌತಿಕವಾದ ರೀತಿಯಲ್ಲಿಯೂ ಹೌದು, ಆರೋಗ್ಯ ಕ್ಷೇತ್ರದಲ್ಲಿಯೂ ಪ್ರಭೆಯನ್ನು, ಪ್ರಗತಿಯನ್ನು ಪ್ರಧಾನವಾದ ರೀತಿಯಲ್ಲಿ ದಯಪಾಲಿಸುವಂಥದ್ದು ದೇವರ ವಾಕ್ಯ. ಅದನ್ನು ದಿನಾಲೂ ನಾವು ಅಧ್ಯಯನ ಮಾಡಿಕೊಳ್ಳೋದರಲ್ಲಿ ಭಾಗ್ಯ, ಧನ್ಯತೆ, ಆಶೀರ್ವಾದ. ಸರಿ, ಇಂದಿನ ನಮ್ಮ ಅಧ್ಯಯನ ಬಂದು ನೆಹೆಮೀಯನ ಗ್ರಂಥ. ನೆಹೆಮೀಯ ಅಂತ ಹೇಳಿದರೆ ಯೆಹೋವನಿಂದ ಸಂತೈಸಲ್ಪಟ್ಟವನು. ನಾವೆಲ್ಲರೂ ಕೂಡ ನೆಹೆಮೀಯರಾಗಬೇಕಂದ್ರೆ ದೇವರಿಂದ ಸಂತೈಸಲ್ಪಡುವವರು. 2 ಕೊರಿಂಥ 1ನೇ ಅಧ್ಯಾಯದಲ್ಲಿ ದೇವರಿಂದ ಸಂತೈಸಲ್ಪಟ್ಟರೆ ಬೇರೆಯವರಿಗೆ ನಾವು ಸಂತೈಸುವವರಾಗ್ತೇವೆ. ಅದೇ ರೀತಿಯಾಗಿ ಗವರ್ನರ್ ಆಗಿರುವಂಥ ಅರಸನಾದ ಅರ್ಥಶಾಸ್ತ್ರನ ಸ್ವತಃ ಅರ್ಥಶಾಸ್ತ್ರನ ಕೈಯಿಂದಲೇ ಅಧಿಪತಿಯಾಗಿ ನೇಮಿಸಲ್ಪಟ್ಟ ಯೆಹೂದ ದೇಶದ ಗವರ್ನರ್ ನೆಹೆಮೀಯ. ಅವನು ಈಗ ಅವನಿಂದ ಒಂದು ಕಾರ್ಯ ದೇವಜನರಿಗೆ ಆಯಿತು. ಮತ್ತು 6ನೇ ಅಧ್ಯಾಯದಲ್ಲಿ ನಾವು ನೋಡೋದಾದರೆ, 7ನೇ ಅಧ್ಯಾಯ ನಾವು ನೋಡಿಕೊಳ್ಳೋದಕ್ಕೆ ಮುಂಚಿತವಾಗಿ 6ನೇ ಅಧ್ಯಾಯದಲ್ಲಿ ಅವನು ಗೋಡೆ ಕಟ್ಟಿದ್ದಾಯಿತು ದೇಶಕ್ಕೋಸ್ಕರವಾಗಿ. ದೊಡ್ಡ ಗೋಡೆ ಇರಬೇಕದು, ಯಾಕಂದರೆ ಮನೆ ಗೋಡೆ, ಕಾಂಪೌಂಡ್ ಗೋಡೆ ಕಟ್ಟಿದ ಹಾಗಲ್ಲ ಇದು ಇಡೀ ದೇಶಕ್ಕೆ, ಇಡೀ ಪಟ್ಟಣಕ್ಕೇ ಒಂದು ಯೆರೂಸಲೇಮಿನ ಗೋಡೆ, ದೊಡ್ಡ ಗೋಡೆ ಅದು. ಅಂಥ ಗೋಡೆಯನ್ನು ಅವನು 52 ದಿವಸಗಳಲ್ಲಿ ಕಟ್ಟಿ ಮುಗಿಸಿದನಂತೆ. ಕಟ್ಟಿ ಮುಗಿಸಿದಾಗ ಬಂದಂಥ, ಅದಕ್ಕಿಂತ ಮುಂಚೆ ಬಂದಂಥ ವಿರೋಧ ಭಾಳ ಇತ್ತು. ಕಟ್ಟಿದ ಮೇಲೆ ಕೂಡ ವಿರೋಧ ಬಂತು. ಕಟ್ಟೋದಕ್ಕೆ ಮುಂಚಿತವಾಗಿ ಬಂದ ವಿರೋಧ ಏನಂತ ಹೇಳಿದ್ರೆ, ಬಾ, ಇಂಥ ಒಂದು ಓನೋ ತಗ್ಗಿನ ಹತ್ರ ಬಾ, ನಾನು ಎದುರುಗೊಳ್ಬೇಕು ಅಂತ ಹೇಳ್ಬಿಟ್ಟು ಸನ್ಬಲಟ್, ಟೋಬಿಯೋ, ಗೆಷೆಮ್ ಎಂಬಂಥ 3 ವ್ಯಕ್ತಿಗಳು ನೆಹೆಮೀಯನನ್ನು ಕರೀತಾರೆ. ಯಾಕಂದ್ರೆ ಕೇಡು ಮಾಡಬೇಕಂತ ಹೇಳ್ಬಿಟ್ಟು. ಅದಕ್ಕೆ ನೆಹೆಮೀಯನು, ನನಗೆ ದೊಡ್ಡ ಕೆಲಸ ಇದೆ, ಅದನ್ನು ಬಿಟ್ಟು ಬರಲಿಕ್ಕೆ ಆಗೋದಿಲ್ಲ, ಕೆಲಸ ನಿಂತು ಹೋಗ್ತದೆ, ಆದ ಕಾರಣ ನಾನು ಬರೋದಿಲ್ಲ ಅಂತ ಹೇಳಿ ಕಳಿಸ್ತಾನೆ. 1 ಸಾರಿ, 2 ಸಾರಿ, 3 ಸಾರಿ, 4 ಸಾರಿ ಕರೀತಾರೆ. 4 ಸಾರಿ ಕರೆದ್ರೂ ಹೋಗೋದಿಲ್ಲ. 5ನೇ ಸಾರಿ ಒಂದು ಲೆಟ್ರೇ ಬರೆದುಬಿಟ್ಟು ಕಳಿಸ್ತಾನೆ, ಸನ್ಬಲಟ್. ಆ ಲೆಟ್ರ್ನಲ್ಲಿ ಸ್ವಲ್ಪ ಅಲ್ಲಸಲ್ಲದೆಲ್ಲ ನೀನು ತಿರುಗಿ ಬೀಳಬೇಕಂತ ಇದ್ದೀಯಾ, ನೀನು ಅರಸನಾಗಬೇಕಂತಿದ್ದೀಯಾ, ಅರಸನಿಗಾಗಲೇ ಒಂದು ಚಿಕ್ಕ ಅರಸನಾಗ್ಬಿಟ್ಟಿದ್ದಾನೆ, ಅರಸನ ಆಗೋದೇನಿದೆ, ಆದ ಕಾರಣ ಪ್ರವಾದಿಗಳನ್ನು ನೇಮಿಸ್ಕೊಂಡಿದ್ದಂತೆ, ಹೀಗೆ ಹಾಗೆ ಅಂತ ಹೇಳ್ಬಿಟ್ಟು ಹೆದರಿಸ್ತಾನೆ. ಬೆದರಿಕೆಯ ಥ್ರೆಟನಿಂಗ್ ಟ್ಯಾಕ್ಟಿಕ್ಸ್, ಬೆದರಿಕೆಯ ಒಂದು ಕುತಂತ್ರವನ್ನು ಬಳಸ್ತಾನೆ. ಆದರೆ ನನ್ನ ದೇವರೇ, ನನ್ನ ಕೈಗಳನ್ನು ಬಲಪಡಿಸು ಅಂತ ಹೇಳ್ಬಿಟ್ಟು, ನೀನು ಬರೆದಂಥದ್ದು ಏನೂ ಇಲ್ಲ, ಏನೂ ನಡೆದಿಲ್ಲ, ಅದನ್ನು ನೀನೇ ಕಲ್ಪಿಸ್ಕೊಂಡಿದ್ದಿ. ಅನೇಕ ಸಾರಿ ವೈರಿಗಳೇನು ಮಾಡ್ತಾರೆ, ತಾವೇ ಕಲ್ಪಿಸಿಕೊಂಡು, ತಾವೇ ಭಯಪಟ್ಕೊಂಡು ನಮ್ಮನ್ನು ಭಯಪಡಿಸ್ಲಿಕ್ಕೆ ಟ್ರೈ ಮಾಡ್ತಾರೆ. ಆದ ಕಾರಣ ನೆಹೆಮೀಯನು ಭಯಪಡಲಿಲ್ಲ. ನನ್ನ ದೇವರೇ, ನನ್ನ ಕೈಗಳನ್ನು ಬಲಪಡಿಸು ಅಂತ ಹೇಳ್ಬಿಟ್ಟು ಒಂದು ಶಾರ್ಟ್ ಪ್ರೇಯರ್ ಮಾಡಿಬಿಟ್ಟು ಮುಂದುವರಿಸ್ತಾನೆ. ಆದರೂ ಕೂಡ ಮತ್ತೆ ಮತ್ತೆ ರಿಪೀಟ್ ಮಾಡ್ತಾರೆ, ಬಾ ಎಂಬುದಾಗಿ ಕರೀತಾರೆ. ಆದರೆ ಇವನು ಬರೋದಿಲ್ಲ. ಆಗ 5 ಸಾರಿ 4 ಸಾರಿ ಆ ರೀತಿಯಾಗಿ ಪ್ರಯತ್ನ ಮಾಡಿ 5ನೇ ಸಾರಿ ಲೆಟ್ರ್ ಬರೆದ ಮೇಲೆ ನೆಹೆಮೀಯನು ಒಂದು ಸಾರಿ ಒಂದು ಮನೆಗೆ ಹೋಗ್ತಾನೆ, ಶಮ್ಮಾಯನ ಮನೆಗೆ. ಶಮ್ಮಾಯನ ಮನೆಗೆ ಹೋದಾಗ ಏನು ಮಾಡಿಬಿಟ್ಟಿರ್ತಾರೆ, ಈ
ಸನ್ಬಲಟ್ ಮತ್ತು ಟೋಬಿಯಾ ಇವರಿಬ್ಬರು ಏನು ಮಾಡಿಬಿಟ್ರು, ಲಂಚ ಕೊಟ್ಟು ಶಮಾಯನಿಗೆ ಒಂದು ಮಾತು ಹೇಳ್ತಾರೆ, ಇವತ್ತು ರಾತ್ರಿನೇ ಬರ್ತಾರಂತೆ, ನಾವು ಓಡೋಗ್ಬಿಡೋಣ, ದೇವರ ಆಲಯದಲ್ಲಿ ಹೋಗಿ ಬಚ್ಚಿಟ್ಕೊಡೋಣ ಅಂತ ಹೇಳಿದ್ರೆ, ನಾನು ಏನು ಓಡೋಗ್ಲಿಕ್ಕೆ, ನಾನು ಇಂಥ ಪುರುಷನೇನೋ, ಇಂಥ ಮನುಷ್ಯ ಏನು ನಾನು ಎಂಬುದಾಗಿ, ನನ್ನಂಥವನು ಪ್ರಾಣ ರಕ್ಷಣೆಗಾಗಿ ನಾನು ಓಡಬೇಕಾ ಎಂಬುದಾಗಿ ಹೇಳಿಬಿಟ್ಟು ಅವನು ಒಪ್ಪೋದಿಲ್ಲ ನೆಹೆಮೀಯನು. ಆಮೇಲೆ ಗೊತ್ತಾಗ್ತದೆ ಇವರು ಲಂಚ ಕೊಟ್ಟು ಅವನನ್ನು ಅಂಥ ಮಾತು ಹೇಳಿಸಿರ್ತಾರಂತ. ಅಷ್ಟೇ ಅಲ್ಲದೆ ಆಶ್ಚರ್ಯ, ಕೆಲವು ಪ್ರವಾದನೆ ಹೇಳುವಂಥ ಕೆಲವರನ್ನು ಲಂಚ ಕೊಟ್ಟು ಕಳಿಸಿರ್ತಾರೆ. ಇವರು ಏನಂತ ಹೇಳ್ಬಿಟ್ಟು ಹೋಗಿ ಟೋಬಿಯಾ ಸನ್ಬಲಟ್ ಇವರಿಬ್ಬರು ವೈರಿಗಳೇನು ಮಾಡಿಬಿಟ್ಟಿರ್ತಾರೆ ಅಂತ. ಅದರಲ್ಲಿ ಒಬ್ಬಳ ಹೆಸರು ನೋವದ್ಯ ಅಂತ ಹೇಳ್ಬಿಟ್ಟು, ನೋವದ್ಯ ಒಳ್ಳೆಯ ಹೆಸರು, ದೇವರಿಂದ ಅಥವಾ ಯೆಹೋವನಿಂದ ನೇಮಿಸಲ್ಪಟ್ಟವಳು ಅಂತ ಹೇಳ್ಬಿಟ್ಟು ಪ್ರವಾದನೆ ಹೇಳ್ತಾರೆ ದುಡ್ಡು ತಕ್ಕೊಂಡು. ಆದರೆ ನೆಹೆಮೀಯನು ಅದಕ್ಕೆ ಒಳಪಡೋದಿಲ್ಲ. ವಿವೇಚನೆ ಡಿಸರ್ನ್ಮೆಂಟ್ ಈಸ್ ವೆರಿ ಇಂಪಾರ್ಟೆಂಟ್. ಅದು ಇರ್ತದೆ. ಆ ವಿವೇಚನೆಯಿಂದ 52 ದಿವಸಗಳಲ್ಲಿ ಪೌಳಿ ಗೋಡೆಯನ್ನು ಕಟ್ಟಿ ಮುಗಿಸ್ತಾನೆ. ಅದಾದಮೇಲೆ ಕೂಡ ಟ್ರೈ ಮಾಡ್ತಾರೆ, ಆದರೂ ಅವರ ಯತ್ನ ಸಾಗೋದಿಲ್ಲ ರೀ. ಪತ್ರಗಳನ್ನು ಮತ್ತೆ ಬರೆದು ಏನೇನೋ ಟ್ರೈ ಮಾಡ್ತಾರೆ ಬೆದರಿಸ್ಬೇಕಂತ ಹೇಳ್ಬಿಟ್ಟು, ಆದರೆ ನೆಹೆಮೀಯನು ಒಳಕೊಡಲಿಲ್ಲ. ಗೋಡೆಯನ್ನು ಕಟ್ಟಿ ತೀರಿಸಿದ ನಂತರ ಕದಗಳನ್ನು ಆ ಗೋಡೆಗಳಿಗೆ ಹಾಕ್ತಾನೆ. ಕುರಿ ಬಾಗಿಲು, ಬುಗ್ಗೆ ಬಾಗಿಲು, ಮೀನಿನ ಬಾಗಿಲು ಅಂತ ಬೇರೆ ಬೇರೆ ಬಾಗಿಲುಗಳು ಇರ್ತಾವಲ್ಲ, ಆ ರೀತಿಯಾಗಿ ಇದ್ದಾಗ ಅವನಿಗೂ ಇಬ್ಬರು ವ್ಯಕ್ತಿಗಳು, ಅವನ ತಮ್ಮ ಒಬ್ಬನು, ನೆಹೆಮೀಯನ ತಮ್ಮ ಇರ್ತಾನೆ. ಅವನು 2ನೇ ವಚನ 7:2 ಹನಾನಿ ಅಂತ ಹೇಳ್ಬಿಟ್ಟು ಅವನ ಹೆಸರು, ತಮ್ಮನ ಹೆಸರು ಕೃಪಾಭರಿತನ ಅಂತ ಹೇಳ್ಬಿಟ್ಟು ಅವನ ಹೆಸರು 1ನೇ ಅಧ್ಯಾಯದಲ್ಲಿ ಒಂದು ಸಾರಿ ಬರ್ತದೆ ಅವನ ಬಗ್ಗೆ, ಇಲ್ಲಿ ಕೂಡ 2ನೇ ಸಾರಿ 7ನೇ ಅಧ್ಯಾಯದಲ್ಲಿ ಬರ್ತದೆ. ಅದಲ್ಲದೆ ನೆಹೆಮೀಯನ ಜೊತೆಯಲ್ಲಿ ಇನ್ನೊಬ್ಬನಿರ್ತಾನೆ, ಅವನು ಭಾಳ ನಂಬಿಗಸ್ತನಂತೆ ಮತ್ತು ದೇವರಲ್ಲಿ ವಿಶೇಷ ಭಕ್ತಿಯುಳ್ಳವನು ಒಬ್ಬನಿರ್ತಾನಂತೆ. ಅವನು ಯಾರಂತ ಹೇಳ್ಬಿಟ್ಟು ನಾವು ನೋಡುವಾಗ ಅವನ ಹೆಸರು ಅನನ್ಯ ಅಂತ ಹೇಳ್ಬಿಟ್ಟು, ತಮ್ಮನ ಹೆಸರು ಹನಾನಿ ಅಂದರೆ ಕೃಪಾಭರಿತನಂತ ಅರ್ಥ, ಕೃಪೆಯಾಳು ಅಂಥೇಳಿ. ಈ ಹನನ್ಯ ಅಂತ ಹೇಳ್ಬಿಟ್ಟು ನೋಡುವಾಗ ಯೆಹೋವನ ದಯೆ ಹೊಂದಿದ್ದವನು, ಯೆಹೋವನ ಮೆಚ್ಚುಗೆ ಪಡ್ಕೊಂಡಂಥವನು ಅಂತ ಹೇಳ್ಬಿಟ್ಟು. ಮರಿಯಳ ಹತ್ರ ದೇವರ ದಯೆ ಹೊಂದಿದವಳೇ, ದ ಒನ್ ಹೂ ಈಸ್ ಹೈಲಿ ಫೇವರ್ಡ್ ಆಫ್ ದ ಲಾರ್ಡ್ ಎಂಬುದಾಗಿ ದೇವದೂತನು ಗಬ್ರಿಯೇಲನು ಬಂದು ಮರಿಯಳಿಗೆ ಹೇಳಿದಂತೆ ಅಂಥ ಹೆಸರು ಹೊಂದಿದಂಥ ಹನನ್ಯ ಅಂದರೆ ದೇವರ ದಯೆ ಹೊಂದಿದವನೇ ಎಂಬಂಥ ವ್ಯಕ್ತಿ ಈ ನೆಹೆಮೀಯನಿಗೆ ಒಬ್ಬ ಫ್ರೆಂಡ್ ಆಗಿರ್ತಾನೆ. ಹೌದು, ದುರ್ಗಾಧಿಕಾರಿ ಕೂಡ ಆಗಿರ್ತಾನೆ, ರೆಸ್ಪಾನ್ಸಿಬಿಲಿಟಿ ಕೂಡ ಇರ್ತಾರೆ. ಇವರೆಲ್ಲರೂ ಕಾವಲು ಕಾಯ್ತಾ ಇರುವಂಥ ವೇಳೆಯಲ್ಲಿನೇ ಕದಗಳನ್ನು ಹಾಕಿಬಿಟ್ಟು ಮುಚ್ಚಿಬಿಡ್ತಾರೆ ಮತ್ತು ಅವರವ್ರ ಮನೆಯನ್ನು ನೀವು ನೋಡಿಕೊಡ್ರಿ ಎಂಬುದಾಗಿ ಹೇಳಿ ದೇವರ ಪ್ರೇರಣೆಯಿಂದ ನೆಹೆಮೀಯನ ಗ್ರಂಥ 7ನೇ ಅಧ್ಯಾಯ 5ನೇ ವಚನ, ದೇವರ ಪ್ರೇರಣೆಯಿಂದ ಶ್ರೀಮಂತರನ್ನು, ಅಧಿಕಾರಿಗಳನ್ನು, ಸಾಧಾರಣ ಜನರನ್ನು ಕಾನೇಶುಮಾರಿಗೋಸ್ಕರವಾಗಿ ನೆಹೆಮೀಯನು ಈಗ ಕೂಡಿಸ್ತಾ ಇದ್ದಾನೆ. ಅಂದಹಾಗೆ ಈ ನೆಹೆಮೀಯ 7ನೇ ಅಧ್ಯಾಯ ಸ್ವಲ್ಪ ದೊಡ್ಡ ಅಧ್ಯಾಯ. ಆದ ಕಾರಣ ಇದನ್ನು 2 ಭಾಗವಾಗಿ ನಾವು ವಿಭಾಗಿಸಿ ಅಧ್ಯಯನ ಮಾಡಿಕೊಳ್ಳೋಣ. 73 ವಚನಗಳು ಈ ಅಧ್ಯಾಯದಲ್ಲಿದೆ. ಆದ ಕಾರಣ ನಾವು ಬಹುಶಃ 1ರಿಂದ 38 ವಚನಗಳವರೆಗೆ ಒಂದು ಭಾಗ ಮಾಡಿಬಿಟ್ಟು 39ರಿಂದ 73 ವಚನಗಳವರೆಗೆ 2ನೇ ಭಾಗವಾಗಿ ವಿಭಾಗಿಸಿ ಅಧ್ಯಯನ ಮಾಡಿಕೊಳ್ಳೋಣ. ಸರಿ, ಈಗ ಜನಗಣತಿಗೋಸ್ಕರವಾಗಿ ಶ್ರೀಮಂತರನ್ನು ಮತ್ತು ಅಧಿಕಾರಿಗಳನ್ನು ಮತ್ತು ಸಾಧಾರಣ ಜನರನ್ನು ನೆಹೆಮೀಯನು ಗವರ್ನರ್ ಆಗಿ ಈಗ ಕೂಡಿಸ್ತಾ ಇದ್ದಾನೆ. ಅದು ಸುಮ್ಮನೆ ಮಾಡಲಿಲ್ಲ, ನಾನು ನನ್ನ ದೇವರ ಪ್ರೇರಣೆಯಿಂದ ಎಂಬುದಾಗಿ ಹೇಳ್ತಾನೆ. ಭಾಳ ಆಶ್ಚರ್ಯ. ನೆಹೆಮೀಯನ ಅರಸನು ಕೇಳ್ತಾನೆ,
ನಿನ್ನ ಅಪೇಕ್ಷೆ ಏನು ಅಂತ ಹೇಳ್ಬಿಟ್ಟು, ಪಾನ ಸೇವಕನಾಗಿದ್ದಾಗ ಅವನ ಮುಖ, ನೆಹೆಮ್ಯನ ಮುಖ ಕಳೆಗುಂದಿರ್ತದಲ್ಲ, ಆವಾಗ ಏನು ನಿನಗೆ ಬೇಕಾಗಿರೋದು ಅಂತ ಕೇಳ್ತಾನೆ. ಕೇಳಿದಾಗ, ಅಂದರೆ ನಿನ್ನ ಅಪೇಕ್ಷೆ ಏನು ಎಂಬುದಾಗಿ ಕೇಳಿದಾಗ ಬೇಗನೆ ದೇವ್ರ ಹತ್ರ ಒಂದು ಪ್ರೇಯರ್ ಮಾಡಿಬಿಟ್ಟು ಆಮೇಲೆ ಆನ್ಸರ್ ಮಾಡ್ತಾನೆ ರೀ. ಇಲ್ಲಿ ಕೂಡ ಒಂದು ಕೆಲಸ ಮಾಡೋಕ್ಕೆ ಮುಂಚಿತವಾಗಿ ದೇವರ ಪ್ರೇರಣೆ ಆಯಿತು. ಆದ ಕಾರಣ ಒಂದು ಕೆಲಸ ಜನಗಣತಿಯನ್ನು ಮಾಡಲಿಕ್ಕೆ ಜನರನ್ನು ಕೂಡಿಸ್ತಾನೆ. ಯೆರೂಸಲೇಮಿಗೆ ಮೊದಲು ಬಂದವರ ಹೆಸರುಗಳ ಪಟ್ಟಿಯು ನನಗೆ ಸಿಕ್ತು. ಸುಮಾರು 13 ವರ್ಷಗಳ ಹಿಂದೆ ಎಜ್ರನು ಯೆರೂಸಲೇಮಿಗೆ ಹೋದಾಗ ಒಂದು ಪಟ್ಟಿ ಮಾಡಿದರು. 13 ವರ್ಷ ಸುಮಾರು. ಆ ಮೊದಲನೇ ಪಟ್ಟಿಗೂ ಅದು ಸಿಕ್ತಂತೆ. ಈಗ ಎರಡನೇ ಪಟ್ಟಿಯನ್ನು ನೆಹೆಮ್ಯನು ಮಾಡ್ತಾನೆ. ಅದರಲ್ಲಿ ಸ್ವಲ್ಪ ವ್ಯತ್ಯಾಸಗಳು ಬರುವ ಸಾಧ್ಯತೆ, ಯಾಕಂದರೆ 13 ವರ್ಷ ಆದ ಕೆಲವರು ಸತ್ತೋಗಿರ್ತಾರೆ, ಕೆಲವರು ಹೊಸದಾಗಿ ಆ್ಯಡ್ ಆಗಿರ್ತಾರೆ, ಹುಟ್ಟಿರ್ತಾರೆ, ಮತ್ತು ಕೆಲವು ಸಾರಿ ಹೆಸರುಗಳು ಕೂಡ ಸ್ವಲ್ಪ ವ್ಯತ್ಯಾಸ ಆಗಿರ್ತದೆ. ಅಂದರೆ ಸರ್ನೇಮ್ ಇರ್ತದೆ, ಅಡ್ಡ ಹೆಸರು ಅಂತ ಹೇಳ್ತಾರಲ್ಲ, ಆ ರೀತಿಯಾಗಿ ಕೆಲವು ಒಬ್ಬೊಬ್ಬ ಹೆಸರುಗಳನ್ನು ಒಬ್ಬೊಬ್ಬರು ಕೆಲವು ಸಾರಿ ಸ್ವಲ್ಪ ಚೇಂಜ್ ಮಾಡಿ ಕರೀತಾರಲ್ಲ, ಆ ರೀತಿಯಾಗಿ ಇದರಲ್ಲಿ ಎಜ್ರನ ಗ್ರಂಥ 2ನೇ ಅಧ್ಯಾಯಕ್ಕೂ ನೆಹೆಮ್ಯನ ಗ್ರಂಥ 7ನೇ ಅಧ್ಯಾಯಕ್ಕೂ 2 ಪಟ್ಟಿಗಳಿದೆ. ಆದರೆ 2 ಪಟ್ಟಿಗಳಲ್ಲಿ ಹೆಚ್ಚಿನ ಅಂಶ ಎಲ್ಲ ಸೇಮ್ ಇದೆ, ಸ್ವಲ್ಪ ವ್ಯತ್ಯಾಸ. ಟೋಟಲ್ ಮಾಡುವಾಗ 2 ಕೂಡ ಈಕ್ವಲ್ ಆಗಿ ಬರುವಂಥದ್ದಾಗಿ ನಾವು ನೋಡ್ತೇವೆ. ಆಶ್ಚರ್ಯ ಅದು ಕೂಡ. ಇದನ್ನು ಯಾವ ರೀತಿಯಾಗಿ ನಾವು ಅಧ್ಯಯನ ಮಾಡಿಕೊಳ್ಳಬಹುದು ಅಂತ ಹೇಳಿದು ನೋಡಿದರೆ, ಸೆರೆಯಿಂದ ತಿರುಗಿ ಬಂದ ಜನರ ಬಗ್ಗೆ ಇಲ್ಲಿದೆ. 6ನೇ ವಚನದಲ್ಲಿ 70 ವರ್ಷಗಳ ಸೆರೆಯಲ್ಲಿ ತಾವು ಅವಿಧೇಯರಾದ ಕಾರಣ ದೇವರು ಅವರನ್ನು ಸ್ವದೇಶದಿಂದ ಹೊರಡಿಸಿ ಬಾಬೆಲ್ ದೇಶಕ್ಕೆ, ಗಲಿಬಿಲಿ ಎಂಬ ದೇಶಕ್ಕೆ ಕರ್ಕೊಂಡು ಹೋಗುವಂತೆ, ಕಳಿಸ್ಬಿಡುವಂತೆ ದೇವರು ಮಾಡಿದ್ನಲ್ಲ, ಈಗ ದೇವರ ಹಿಂದಿರುಗಿ ಅವ್ರನ್ನ ಕರ್ಕೊಂಡು ಬರುವಂಥದ್ದನ್ನು ನಾವು ನೋಡ್ತೇವೆ. ಒಬ್ಬೊಬ್ಬರ ಹೆಸರು ಒಂದೊಂದು ಮೀನಿಂಗ್ ಇದೆ. ಅದನ್ನು ಬೇಗ ನಾವು ನೋಡೋಣ್ರಿ. ಸರಿ, ಈಗ 12 ಜನರು ನಾಯಕರಿದ್ದರು. 6-7 ವಚನದಲ್ಲಿ ನಾವು ನೋಡ್ತೇವೆ. 8ನೇ ವಚನದಲ್ಲಿ ಪರೋಷಿನರಂದರೆ ಪ್ರತ್ಯೇಕವಾದವರು. ಹೌದು, ಪ್ರತ್ಯೇಕವಾಗಿದ್ದರು ಅವರು. ಅವರ ಹೆಸರಿನಲ್ಲಿ ಒಂದು ಮೆಸೇಜ್. ಶಫಾಟ್ಯರ್ ಅಂತ ಹೇಳಿದರೆ ಯೆಹೋವನು ನ್ಯಾಯ ತೀರಿಸಿದನು, ನ್ಯಾಯ ಮಾಡಿದನು. ಹೌದು, ನ್ಯಾಯ ಮಾಡಿದನು, ಹಿಂದಿರುಗಿ ಕರ್ಕೊಂಡು ಬಂದಲ್ಲ. ಆನಂತರ ಅರಹನರು, 10ನೇ ವಚನ. ಅರಹನರು ಅಂತ ಹೇಳಿದರೆ ಪ್ರಯಾಣ ಮಾಡುವವರು, ಅದನ್ನು ನಿಜನೇ. 11ನೇ ವಚನದಲ್ಲಿ ಪಹತ್ ಮೋವಾಬಿನವರು. ಪಹತ್ ಅಂತ ಹೇಳಿದರೆ ಕುಣಿಯಲ್ಲಿ ಬಿದ್ದಂಥ ಮೋವಾಬಿನವರು ಎಂಬುದಾಗಿ, ಯಾಕಂದರೆ ಸೆರೆಮನಿ ಆ ರೀತಿಯಾಗಿತ್ತು ಬಾಬೇಲ್. ಯೇಷುವ ಅಂತ ಹೇಳ್ಬಿಟ್ಟು ಇನ್ನೊಂದು ವ್ಯಕ್ತಿ 11ನೇ ವಚನದಲ್ಲಿ. ಯೇಷುವ ಅಂತ ಹೇಳಿದರೆ ಯೆಹೋವನು ರಕ್ಷಿಸಿದನಲ್ಲ, 70 ವರ್ಷ ಗುಲಾಮ್ತನದಿಂದ ಬಿಡಿಸಿ ಕರ್ಕೊಂಡು ಬಂದಿದ್ದ. ಮತ್ತು ಯೋವಾಬ್ ಸಂತಾನದವರು. ಯೋವಾಬ್ ಅಂದರೆ ಯೆಹೋವನಿಂದ ಪೋಷಿಸಲ್ಪಟ್ಟವರು, ತಂದೆಯಾಗಿ ಕಾಪಾಡಲ್ಪಟ್ಟವರು ಅಂತ. 12ನೇ ವಚನದಲ್ಲಿ ಏಲಾಮಿರಂದರೆ ದೂರದಲ್ಲಿರುವವರು ಅಂತ ಅದರ ಅರ್ಥ. ಮತ್ತು ಕೆಲವ್ರ ಹೆಸರು ಅರ್ಥ ಗೊತ್ತಿಲ್ಲ, ಅನಾಮಧೇಯ, ಅದು ಹೋಮ್ವರ್ಕ್ ಆಗಿ ತಗೋಬೋದು. 13ನೇ ವಚನ, 16ನೇ ವಚನ, 19ನೇ ವಚನ, 33 ವಚನಗಳಲ್ಲಿರುವಂಥ ಹೆಸರು. 13ನೇ ವಚನ ಜತ್ತೂಯಿನವರು, 16ನೇ ವಚನ ಬೇಬೈ ಅವರು, 19 ಬಿಗ್ಗೈ ಅವರು, ಮತ್ತು 33ನೇ ವಚನ ನೆಬೋವಿನವರು. ಇವರ ಹೆಸರುಗಳು ನಾವು ಏನಂತ ಪ್ರಿಯ ವೀಕ್ಷಕರು ನೀವೇ ಅದನ್ನು ಕಂಡುಹಿಡಿರಿ. ಸರಿ, ಅನಂತರ ನಾವು ನೋಡುವಾಗ ಜಕ್ಕಯ್ಯವರು 14ನೇ ವಚನ, ಅದು ಅದರ ಶುದ್ಧರು ಅಂತ ಹೇಳ್ಬಿಟ್ಟು. ಬಿನೋನಿಯವರು, ಬಾನಿಯ ಅಂತ ಎಜ್ರ 2ರಲ್ಲಿದೆ, ಇಲ್ಲಿ ಬಿನೋಯ್ ಅವರು ಅಂತ ಹೇಳ್ಬಿಟ್ಟು ಅಂದರೆ ಕಟ್ಟಲ್ಪಟ್ಟವರು ಅಂತ. ಅದಾದಮೇಲೆ 17ನೇ ವಚನದಲ್ಲಿ ಅಜ್ಗಾದಿನರು ಅಂದರೆ ಅವರು ಖಡಾಖಂಡಿತವಾಗಿರುವಂಥವರು ಅಂತ.
ಅದೋನಿಕಾಮಿನವರು 18ನೇ ವಚನ, ಅಂದರೆ ಉನ್ನತ ದೊರೆಗಳು ಎಂಬುದಾಗಿ. ಆಧೀನನವರು 20ನೇ ವಚನ, ಅಧೀನ ಅಲ್ಲ ಆಧೀನನವರು ಅಂತ ಹೇಳಿದರೆ ಅವರ ಹೆಸರಿನ ಅರ್ಥ ಮೃದುವಾಗಿರುವಂಥವರು ಅಂತ ಹೇಳ್ಬಿಟ್ಟು. ಆಠೇರಿನವರು 21ನೇ ವಚನ, ಅಂದರೆ ಯೆಹೋವನಿಂದ ಬಲಪಡಿಸಲ್ಪಟ್ಟವರು. ಆಶೂಮಿನವರು 22ನೇ ವಚನ, ಅಂದರೆ ಸಿರಿವಂತರು ಎಂಬುದಾಗಿ. 23ನೇ ವಚನದಲ್ಲಿ ಬೇಚೆಯವರು ಎಂಬುದಾಗಿ ಹೇಳಿದಾಗ ದಬ್ಬಾಳಿಕೆ ಅಥವಾ ಆಳಿಕೆ ಮಾಡುವವರು. ಅಲ್ಲಿ ಕೂಡ ಹಾರಿಫಿನವರು 24ನೇ ವಚನ, ಅಂದರೆ ವಸಂತಕಾಲ ಅಂತ ಹೇಳ್ಬಿಟ್ಟು ಅವರ ಹೆಸರಿನ ಅರ್ಥ. 25ನೇ ವಚನದಲ್ಲಿ ಗಿಬ್ಯೋನಿನವರು, ಅವ್ರ ಬಗ್ಗೆ ನಾವು ಈಗಾಗಲೇ ನೋಡಿದ್ದೇವೆ. 26ನೇ ವಚನ ಬೆತ್ಲೆಹೇಮ್ ನೇಠೋಬ್ ಎಂಬುದಾಗಿ. ಬೆತ್ಲೆಹೇಮ್ ಅಂದರೆ ರೊಟ್ಟಿಯ ಮನೆಯವರು, ಮತ್ತು ನೇಠೋಬ್ ಅಂತ ಹೇಳಿದರೆ ತುಂತುರು ಎಂಬುದಾಗಿ ಒಂದು ಅರ್ಥ. ಅನಾಥೋತ್ 27ನೇ ವಚನ ನೋಡುವಾಗ ಅಲ್ಲಿ ಉತ್ತರ ಕೊಡುವವರು ಎಂಬುದಾಗಿ. ಬೇಚ್ ಜಾಮಾ ವೇತಿನವರು, ಅಂದರೆ ಬೇತ್ ಅಂದರೆ ಮನೆ, ಮತ್ತು ಜ್ಮಾತ್ ವೇತಿನವರು ಅಂತ ಹೇಳಿದ್ರೆ ಮರಣದ ಮನೆ ಅಂತ ಹೇಳ್ಬಿಟ್ಟು ಅಂಥ ಒಂದು ಹೆಸರು ಕೂಡ. ರಾಮ ಅಂತ ಹೇಳಿದ್ರೆ ಉನ್ನತ ಅಂತ ಹೇಳ್ಬಿಟ್ಟು. ಈ ರೀತಿಯಾಗಿ ಕೆಲವರು ಹೆಸರುಗಳು ಒಂದೊಂದು ಹೆಸರಿಗೂ ಒಂದೊಂದು ಸಂದೇಶ ಇರುವಂಥದ್ದನ್ನು ನಾವು ನೋಡ್ತೇವೆ. 2 ಭಾಗವಾಗಿ ವಿಭಾಗಿಸಿದ್ದೇವೆ. ಇನ್ನು ಉಳಿದಂಥ 2ನೇ ಭಾಗವನ್ನು ಮುಂದಿನ ಅಧ್ಯಾಯದಲ್ಲಿ ನೋಡಲಿಕ್ಕಿದ್ದೇವೆ. ದೇವರು ನೆಹೆಮ್ಯನ ಗ್ರಂಥ 7ನೇ ಅಧ್ಯಾಯ 1ನೇ ಭಾಗವನ್ನು ಅಧ್ಯಯನ ಮಾಡಿಕೊಳ್ಳುವಂತೆ ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. Chapter 7. Now it came to pass, when the wall was built, and I had set up the doors, and the porters, and the singers, and the Levites were appointed, that I gave my brother Hanani, and Hananiah the ruler of the palace, charge over Jerusalem, for he was a faithful man, and feared God above many. And I said unto them, Let not the gates of Jerusalem be opened until the sun be hot, and while they stand by, let them shut the doors, and bar them, and appoint watches of the inhabitants of Jerusalem, every one in his watch, and every one to be over against his house. Now the city was large and great, but the people were few therein, and the houses were not builded. And my God put into mine heart to gather together the nobles and the rulers and the people, that they might be reckoned by genealogy. And I found a register of the genealogy of them which came up at the first, and found written therein, These are the children of the province that went up out of the captivity of those that had been carried away, whom Nebuchadnezzar the king of Babylon had carried away, and came again to Jerusalem and to Judah, every one unto his city, who came with Zerubbabel, Jeshua, Nehemiah, Azariah, Raamiah, Nahamani, Mordecai, Bilshan, Mispereth, Bigvai, Nehum, Baanah. The number, I say, of the men of the people of Israel was this: the children of Parosh 2,172, the children of Shephatiah 372, the children of Ara 652, the children of Pahath Moab, of the children of Jeshua and Joab 2,818, the children of Elam 1,254, the children of Zatu 845, the children of Zakai 703 score, the children of Binuai 648, the children of Bebai 628, the children of Azgad 2,322, the children of Adonikam 603 score and 7, the children of Bigvai 2,003 score and 7, the children of Adin 650 and 5, the children of Ater of Hezekiah 90 and 8, the children of Hashum 320 and 8, the children of Bezai 320 and 4, the children of Harif 112, the children of Gibeon 90 and 5, the men of Bethlehem and Netophah 104 score and 8, the men of Anathoth 120 and 8, the men of Bethazmaveth 40 and 2, the men of Kirjath Jearim, Kephirah and Beeroth 740 and 3, the men of Ramah and Gaiba 620 and 1, the men of Michmas 120 and 2, the men of Bethel and Ai 120 and 3, the men of the other Nebo 50 and 2, the children of the other Elam 1,250 and 4,
The children of Harim, 320. The children of Jericho, 340 The children of Lod, Hadid, and Ono, 720 The children of Senaa, 3,930.